ನನ್ನ ಹೆಸರು ರವಿ ಮಡಿವಾಳರ್. ನನ್ಗೆ ಬಂದಿರುವಂತಹದ್ದು ಇರುವುದೊಂದೇ ಭೂಮಿ. ಇದನ್ನು ಬರೆದವರು ನಾಗೇಶ್ ಹೆಗಡೆ ಅವರು ಬರೆದಿದ್ದಾರೆ. ಭೂಮಿ ಅಂದ್ರೆ ಫಸ್ಟ್ ಇದು ಒಂದು ಇದು ಜೀವಂತ ಗ್ರಹ. ಈ ಭೂಮಿಯನ್ನ ಜನರು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಅಂತಂದು ತಿಳ್ಕೊಳಕ್ಕೆ ನಾಗೇಶ್ ಹೆಗಡೆ ಅವರು ಈ ಒಂದು ಪಠ್ಯಕ್ಕೆ ಈ ಒಂದು ಪಾಠವನ್ನು ಇಟ್ಟಿದ್ದಾರೆ. ಅವರ ಪರಿಚಯ ನೋಡೋದಾದ್ರೆ ನಾಗೇಶ್ ಹೆಗಡೆ ಅವರು ಕನ್ನಡ ಪ್ರಮುಖ ವಿಜ್ಞಾನ ಬರಹಗಾರ ಮತ್ತು ಪತ್ರಕರ್ತ. ಇವರು ಅನೇಕ ಪತ್ರಗಳಾಗಬೇಕು. ಇವರು ವಿಜ್ಞಾನದ ಇವರು ನಾಗೇಶ್ ಹೆಗಡೆ ಅವರು 1948 ಫೆಬ್ರವರಿ 14ರಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಬಕ್ಕನ್ಮನೆ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಇವರು ಮಾಧ್ಯಮಿಕ ಶಿಕ್ಷಣವನ್ನು ಎಡವಳ್ಳಿಯಲ್ಲಿ ವಿದ್ಯೋದಯ ಹೈಸ್ಕೂಲಿನಲ್ಲಿ ಪೂರೈಸಿದರು. ಇವರಿಗೆ ಹಲವಾರು ರೀತಿಯ ನಾಗೇಶ್ ಹೆಗಡೆ ಅವರು 40ಕ್ಕೂ ಹೆಚ್ಚು ವಿಜ್ಞಾನ ಮತ್ತು ಪರಿಸರ ಸಂಬಂಧಿತ ಪುಸ್ತಕಗಳನ್ನು ರಚಿಸಿದ್ದಾರೆ. ಹೆಗಡೆ ಅವರಿಗೆ ಹಲವಾರು ರೀತಿಯ ಪ್ರಶಸ್ತಿಗಳು ಬಂದಿದೆ. ನಾಗೇಶೋತ್ಸವ ಪ್ರಶಸ್ತಿ ಮತ್ತು ಅಕಾಡೆಮಿ ಪ್ರಶಸ್ತಿ, ಜೀವನಮಾನ ಸಾಧನೆ ಪ್ರಶಸ್ತಿ ಸೇರಿದಂತೆ ಹಲವಾರು ರೀತಿಯ ಗೌರವಗಳು ಇವರಿಗೆ ಲಭಿಸಿವೆ. ಇರುವುದೊಂದೇ ಭೂಮಿ. ಈ ಪಾಠದ ಕಡೆ ಬಂದ್ರೆ, ಭೂಮಿಯನ್ನು ಜನರು ಹೇಗೆ ಬಳಸಿಕೊಳ್ಳುತ್ತಿದ್ದಾರೆ ಮತ್ತು ಹೇಗೆ ನಾಶ ಮಾಡುತ್ತಿದ್ದಾರೆ ಎಂಬುದು ನೋಡಬಹುದು. ಇದು ಭೂಮಿ ಎಂಬುದು ಸುಮಾರು ಬಿಲಿಯನ್ ವರ್ಷಗಳ ಹಿಂದೆನೆ ಹುಟ್ಟಿದೆ ಮತ್ತು ಇದು ಭೂಮಿ ರೀತಿಯಲ್ಲಿ ಜನರಿಂದ ಆಗ್ತಿದೆ. ಭೂಮಿ ನಮಗೆ ದೊರಕಿರುವ ಏಕೈಕ ವ್ಯಾಸಯೋಗ್ಯ ಗ್ರಹವಾಗಿದೆ ಮತ್ತು ಜೀವಂತ ಗ್ರಹ. ಈ ಭೂಮಿಯಲ್ಲಿ ಜೀವ ಸಂಕುಲಗಳನ್ನು ತನ್ನ ಒಡಲಿನಲ್ಲಿ ಇಟ್ಟುಕೊಂಡು ಜೀವಂತ ಗ್ರಹ ಎಂದು ಅನಿಸಿಕೊಂಡಿದೆ. ಭೂಮಿಯನ್ನು ಜನರು ತಮಗೆ ಬೇಕಾದಷ್ಟು ಈಗಿನ ಜನರೇಷನ್ ನಲ್ಲಿ ಬಳಸಿಕೊಳ್ಳುತ್ತಿಲ್ಲ. ಹೇಗಂದ್ರೆ ಈಗ 6 ತಿಂಗಳು 3 ತಿಂಗಳು ಅವಾಗ ವರ್ಷಕ್ಕೆ 2 ರೀತಿಯ ಫಲ ಅಂತಂದೇಳಿ ಬೆಳಿತಿದ್ರು. ಈಗ ಹಂಗಿಲ್ಲ. ನಮ್ಗೆ ಜಲ್ದಿ ಬೆಳಿಬೇಕು, ಭೂಮಿ ಜಲ್ದಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಲಾಭ ಆಗ್ಬೇಕಂತ ಹೇಳಿ ವರ್ಷದಲ್ಲಿ 3 ಅಥವಾ 4 ಫಲಗಳನ್ನು ತೆಗಿತಿದ್ದಾರೆ. ಅಲ್ಲದೆ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿ ಭೂಮಿಯನ್ನ ನಾಶ ಮಾಡುತ್ತಿದ್ದಾರೆ. ಅಲ್ಲದೆ ಈ ಭೂಮಿಯನ್ನು ತಂಪಾಗಿ ಇಡಲು ಯಾವುದೇ ಒಳ್ಳೆ ರೀತಿಯ ಕೆಲಸವನ್ನು ಮಾಡುತ್ತಿಲ್ಲ. ಜನರು ಹೀಗೆ ಹಾಳು ಮಾಡುತ್ತಿರೋದ್ರಿಂದ ಭೂಮಿ ಎಂಬುದು ಜೀವಂತ ಅಲ್ಲ, ಒಂದು ಮಶಾನಕ್ಕೆ ಹೋಲಿಸುವ ಹಾಗೆ ಭೂಮಿಯನ್ನು ಈ ಜನರು ಹಾಗೆ ಹೋಲಿಸುವಂತೆ ಮಾಡುತ್ತಿದ್ದಾರೆ. ಭೂಮಿ ಎಂಬುದು ನಾವು ಹೇಗೆ ಬಳಸ್ಕೊಳ್ಳುತ್ತಿದ್ದೇವೆ ಅಂದ್ರೆ ಅದನ್ನ ಸರಿಯಾಗಿ ಬಳಸ್ಕೊಳ್ಳುತ್ತಿಲ್ಲ. ಎಲ್ಲಾ ಹಾಳು ಮಾಡಕತ್ತಿ ಬಿಟ್ಟಿದ್ವಿ. ಅದನ್ನ ಹೆಂಗ್ ಬಳಸಬೇಕಂತ ಹೇಳಿ ನಾಗೇಶ್ ಹೆಗಡೆ ಅವರು ಇರುವುದೊಂದೇ ಭೂಮಿ ಎಂಬ ಪಠ್ಯಕ್ಕೆ ಇಟ್ಟು ನಾಗರಿಕರು ಹೇಗಿದ್ದಾರೆ ಮತ್ತು ಅವರು ಹೇಗೆ ಸಂಪರ್ಕ ಹೊಂದಿದ್ದಾರೆ ಮತ್ತು ಭೂಮಿಗೆ ಮತ್ತು ಜನರಿಗೆ ಇರುವ ಸಂದೇಶ ಹೇಗಿದೆ ಎಂದು ತಿಳಿದುಕೊಳ್ಳಲು ಹೇಳಿದ್ದಾರೆ. ಭೂಮಿ ಸುಮಾರು 4-5 ಬಿಲಿಯನ್ ವರ್ಷಗಳ ಹಿಂದೆನೆ ಹುಟ್ಟಿದೆ. ಅದರಲ್ಲಿ ಮಹಾನ್ ತ್ಯಾಗಿಗಳು ಮತ್ತು ವಿಜ್ಞಾನಿಗಳು ಅಲ್ಲದೆ ಬದುಕಿ ಭೂಮಿಯ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ಹೇಳಿಕೊಟ್ಟು ಹೋಗಿದ್ದಾರೆ. ಮತ್ತೇನು ಹೋಗ್ರಿ ಸರ್? ಭೂಮಿಗೆ ಭೂಮಿ ಎಷ್ಟು ಉಪಯೋಗ ಐತೆ ಅಂದ್ರೆ ಭೂಮಿಯಿಂದ ಜನರು ಬದುಕಬಹುದು. ಜನರಿಂದ ಭೂಮಿ ಬದುಕಲು ಸಾಧ್ಯ ಇಲ್ಲ. ಯಾಕೆಂದ್ರೆ ಭೂಮಿ ಜನರು ಏನು ಬಿತ್ತಿದರೂ ಬೆಳೆದರೂ ಕೂಡ ಬರ್ತದೆ. ಜನರು ಅದನ್ನ ಹೇಗೆ ಉಪಯೋಗಿಸ್ಬೇಕೆಂಬುದು ಅವರಿಗೆ ತಿಳಿದಿಲ್ಲ.